ಮಿನಿಸ್ಟರ್ ನೀಲಕಂಠ ಅವರು ಅವರ ಕ್ಷೇತ್ರದಲ್ಲಿ ಅವರ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡುತ್ತಿರುವಾಗ ಯಾರೆಂದು ತಿಳಿಯದ ಅಪರಿಚಿತ ವ್ಯಕ್ತಿಗಳು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪೂರ್ತಿ ಗೊಂದಲಕ್ಕೀಡಾಗಿದೆ. ಅಷ್ಟೇ ಅಲ್ಲದೆ ಅವರ ಪಕ್ಷದ ಕಾರ್ಯಕರ್ತರು ಕರ್ನಾಟಕದ ಹಲವೆಡೆ ಗದ್ದಲವನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಅವರ ಕೊಲೆಗೆ ಪ್ರಸ್ತುತ ಮಂತ್ರಿಗಳಾದ ಪೀಟರ್ ಆಲ್ವಾಯ್ ಅವರೇ ಕಾರಣ ಎಂದು ಅವರ ಪಕ್ಷದವರು ಹೇಳುತ್ತಿದ್ದಾರೆ. ಅವರ ಪ್ರತಿಕೃತಿಯನ್ನು ಕೊಡಲಾಗುತ್ತಿದೆ. ಏನ್ ಬಾಯ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಎಲ್ಲ ಒಂದ್ ಕಾರಣಕ್ಕೆ ಅಣ್ಣ. ಅಬ್ಬು ಹೇಳಿದ್ರೆ ಮಾಡ್ತಾನೆ. ನಾವ್ ಹೇಳ್ದಂಗೆ ದುಡ್ಡು ವಾಪಸ್ ಕೊಡ್ಬೇಕು. ಅಷ್ಟು ದುಡ್ಡನ್ನ ಎಲ್ಲಿಂದ ತರಬೇಕೋ ಗೊತ್ತಿಲ್ಲ, ಬಟ್ ಏನಾದ್ರೂ ಮಾಡ್ಲೇಬೇಕು. ಮತ್ತಿನ್ನೆಂಗೆ ನಾವ್ ಇದಕ್ ದಾರಿ ಹುಡುಕೋದು? ನಮ್ ಹಿಂದೆ ಒಂದ್ ಮನೆ ಇದೆಯಲ್ಲ, ಟಕ್ಕಂತ ತಿರುಗಿ ನೋಡ್ಬೇಡ. ಓಕೆ ಓಕೆ. ಅದು ಒಂದು ಮಂತ್ರಿ ಮನೆ. ನ್ಯೂಸ್ ಅಲ್ಲಿ 5,000 ನೋಟ್ ಬರುತ್ತೆ ಅಂದ್ರಲ್ಲ, ಅವನ ಹತ್ರ ಇರೋ ಬ್ಲ್ಯಾಕ್ ಮನಿನೆಲ್ಲ 5,000 ರೂಪಾಯಿ ನೋಟಾಗಿ ಬದಲಾಯಿಸಿ ಇದೇ ಮನೇಲಿ ಇಟ್ಟಿದ್ದಾನೆ. ಒಳಗಡೆ ನುಗ್ಗಿಯೋದನ್ನ ಎತ್ತಿದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ನಾಳೆ ನೈಟೇ ದುಡ್ಡು ಹೊಡಿತೀರಾ, ಓಡ್ತಿರೋ ದುಡ್ಡನ್ನ ಹಬ್ಬಗೆ ಸೆಟಲ್ ಮಾಡೋದಲ್ಲದೆ ಮಿಕ್ಕಿದ್ನ ನಾವು ಹಂಚ್ಕೊಳ್ಳೋಣ. ನಾಳೆ ಸಿಟಿಲಿ ಜಗಳ ಸೃಷ್ಟಿ ಮಾಡಿ ಪೊಲೀಸವ್ರು ದಿಕ್ ತಪ್ಪಿಸೋ ಕೆಲಸ ನಂದು. ಇದಕ್ಕೋಸ್ಕರನೇ ನಾನಿಷ್ಟು ದಿನ ಕಾಯ್ತಾ ಇದ್ದೆ. ಗೆಲ್ತೀವಿ ಅಂತ ಪ್ರತಿ ಸಲ ಇದೇ ನಂಬಿಕೆಯಿಂದ ಕಾಯ್ತಾ ಇದೀವಿ ನಾವು. ಕಳೆದ 10 ವರ್ಷದಿಂದ ನಮ್ಮ ಜನಗಳಿಗೆ ನಾವು ಒಳ್ಳೇದ್ ಮಾಡಿಲ್ಲ, ಅದಕ್ಕೆ ನಾವು ಗೆದ್ದಿಲ್ಲ. ದುಡ್ಡಿನ ಬಲ, ಜನರ ಬಲ ಎಲ್ಲ ಒಟ್ಟಿಗೆ ತೋರಿಸಿ ಈ ಸಲ ನಾವು ಗೆಲ್ಲೇಬೇಕು. ನಮ್ಮನ್ನು ಮುಟ್ಟೋರು ಯಾರು ಇರಲ್ಲ. ಇವತ್ತು ಬೆಳಗ್ಗೆ 10:30 ಸಮಯದಲ್ಲಿ ಸೆಂಟ್ರಲ್ ಮಿನಿಸ್ಟರ್ ನೀಲಕಂಠ ಅವರು ಅವರ ಕ್ಷೇತ್ರದಲ್ಲಿ ಅವರ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡುತ್ತಿರುವಾಗ ಯಾರೆಂದು ತಿಳಿಯದ ಅಪರಿಚಿತ ವ್ಯಕ್ತಿಗಳು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಪೂರ್ತಿ ಗೊಂದಲಕ್ಕೀಡಾಗಿದೆ. ಅಷ್ಟೇ ಅಲ್ಲದೆ ಅವರ ಪಕ್ಷದ ಕಾರ್ಯಕರ್ತರು ಕರ್ನಾಟಕದ ಹಲವೆಡೆ ಗದ್ದಲವನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಅವರ ಕೊಲೆಗೆ ಪ್ರಸ್ತುತ ಮಂತ್ರಿಗಳಾದ ಪೀಟರ್ ಆಲ್ವಾಯ್ ಅವರೇ ಕಾರಣ ಎಂದು ಅವರ ಪಕ್ಷದವರು ಹೇಳುತ್ತಿದ್ದಾರೆ. ಅವರ ಪ್ರತಿಕೃತಿಯನ್ನು ಕೊಡಲಾಗುತ್ತಿದೆ. ಇದಕ್ಕೆ ಕಾರಣ ಕಳೆದ 10 ವರ್ಷದಿಂದ ಅವರ ಮಧ್ಯೆ ಇರುವಂತಹ ಜಗಳವೇ ಇದಕ್ಕೆಲ್ಲ ಕಾರಣವೆಂದು ಹೇಳಲಾಗುತ್ತಿದೆ. ಅಯ್ಯಪ್ಪ, ಏನ್ ಅವಸರವಾಗಿ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟ್ರೆ? ಮಾವನ್ ಮನೆಗೆ ಹೋಗ್ತಿದ್ದೀನಿ. ಯಾವ ಮಾಮೂನ್ ಮನೆಗೆ? ಅಬ್ಬು ಮಾಮೂನ್ ಮನೆಗ? ಸುಮ್ನೆ ಇರೋ, ಅವ್ರ ಅಮ್ಮಂಗ್ ಹುಷಾರಿಲ್ವೋ? ಏನು ಅಮ್ಮನ್ ಸೆಂಟಿಮೆಂಟ್ ಎಲ್ಲ ಹೊಡಿತಿದ್ಯಾ? ನನಗೆ ಈ ನಿನ್ ಬಂಡವಾಳ ಗಿಂಡವಾಳ ಎಲ್ಲ ಗೊತ್ತಾಗೋಯ್ತು, ಓಕೆನಾ? ನನ್ ಬಗ್ಗೆ ನಿಂಗೆ ಏನೋ ಗೊತ್ತು? ನಿನ್ ಟ್ರ್ಯಾಕ್ ಅಲ್ಲೇ ಅಬ್ಬು ಟ್ರೈನ್ ಹೋಗ್ತಿದ್ಯಂತಲ್ಲ, ಏನ್ ಮಾತಾಡುವಾಗ್ಲೇ ಹೊಡಿತೀಯಲ್ಲ? ನನ್ ಲವ್ ಮಾಡಿ ಯಾಮಾರ್ಸಿ ಹೊಡಿತೀಯಾ? ನಿನ್ನ ಲವ್ ಮಾಡಿದ್ದು ನೀನೇ, ನಾನು ಹಿಂದೆ ಸುತ್ತಿದ್ದು. ಈಗ ಕುಡ್ದು ಮಾತಾಡ್ತಿದ್ಯಾ? ಸರಿ, ನಾನೇ ನಿನ್ನ ಲವ್ ಮಾಡಿದಂತಾನೆ ಇಟ್ಕೋ. ನಾನ್ ಇರೋ ಜಾಗ ನಿಂಗೆ ಗೊತ್ತಲ್ವಾ? ನೀನ್ ನಿಜವಾಗ್ಲೂ ಗಂಡ್ಸಾಗಿದ್ರೆ ಅಬ್ಬು ಮನೆಯಿಂದ ನನ್ನನ್ ಕರ್ಕೊಂಡು ಹೋಗು, ನೋಡೋಣ. ನನ್ ಗಂಡ್ಸೇ ಅಲ್ಲ. ಮತ್ತೆ ಏನಕ್ಕೂ ನನ್ನ ಲವ್ ಮಾಡ್ದೆ? ಎಲ್ಲ ಅದಕ್ಕೇನೆ. ಯಾವ್ದಕ್ಕೆ? ಲೇ, ಅದಕ್ಕೆ ಅಂತ ಹೇಳ್ತಿದ್ದೇನಲ್ವಾ? ಕರೆಕ್ಟ್ ಪಾಯಿಂಟ್ ಹಾಕ್ತೆ ನೋಡಮ್ಮ. ಹಾಗಿದ್ರೆ ಅಬ್ಬು ಮನೆಯಿಂದ ಕರ್ಕೊಂಡು ಹೋಗು. ಅಬ್ಬು ಹತ್ರ ನನ್ ಸಿಕ್ಕಾಕ್ಸ್ಬಿಟ್ಟು ನನ್ ಮುಗಿಸ್ಬೇಕು ಅನ್ಕೊಂಡಿದ್ಯಾ? ನಿನಗಿಂತ ನನಗೆ ನನ್ನ ಜೀವನೇ ಮುಖ್ಯ. ನೀನು ನನಗೆ ಬೇಕಾಗೇ ಇಲ್ಲ. ಬರ್ಲಾ? ಚಿಕ್ಕ 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 ಚಿಕ್ಕ. ಅಯ್ಯ ಸ್ವಾಮಿ, ಏನಾದರೂ ಧರ್ಮ ಮಾಡಯ್ಯ. ಅಯ್ಯ ಸ್ವಾಮಿ, ಏನಾದರೂ ಕೊಡಪ್ಪ ತಿನ್ನಕ್ಕೆ. ಅಯ್ಯ ಸ್ವಾಮಿ, ಅಯ್ಯ. ಏನ್ ಎಣ್ಣೆ ಹೊಡಿತಿದ್ಯಾ? ನನ್ ಕಾರ್ ಏನ್ ಬಾರ? ಇಲ್ಲ ಜೀವ, ನಿನ್ ಕಾರ್ ನೋಡಿದ್ರೆ ಬಾರ್ತಾರನೇ ಇದೆ. ಸರಿ ಕೆಳಗಡೆ. ಇಲ್ಲ ಜೀವ, ನಾನು ಬರ್ಲಾ? ಯೋ, ಕದಿಯೋದಕ್ಕೆ ಹೋಗ್ತಿದೀವಿ. ಜೀವ, ಏನ್ ಜೀವ ಮುಖಾನೇ ಕಾಣಿಸ್ತಾ ಇಲ್ಲ? ಚಲ ಜಾಯಂಗೆ. ಏನ್ ಇವ್ರ ಅತ್ತೆ ಮನೆಗ್ ಬಂದಂಗೆ ಇಲ್ಲೇ ಸೆಟ್ಲ್ ಆಗ್ಬಿಟ್ರಾ? ಕದಿಯಕ್ ಹೋದವ್ರು ಇಬ್ರು ದಾಂಡಿಗ್ರಿ ಕಾಣಿಸ್ತಾನೆ ಇಲ್ಲ. ಎಣ್ಣೆ ತರಕ್ ಹೋದ ಜೀವನೂ ಕಾಣಿಸ್ತಾ ಇಲ್ಲ. ವಾಂಟೆಡ್ ಆಗಿ ಒಬ್ನೇ ಬಂದು ತಗ್ಲಾಕೊಂಡ. ಪೊಲೀಸು. ಸರ್, ಇಲ್ಲೇನೋ ಮಾಡ್ತಿದ್ಯಾ? ಹುಚ್ಚ ಮಾಡ್ತಿದ್ದೆ ಸರ್.
ಪೊಲೀಸವ್ರ ಮೇಲೆ ಕೈ ಅವನ್ನ ನಾನು ನೋಡ್ಕೊತೀನಿ. ನಮಸ್ಕಾರ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ನಡೆದಿದ್ದ ಜಗಳದ ಅದೇ ಸಮಯದಲ್ಲಿ ಸೆಂಟ್ರಲ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಆಗಿದ್ದಂತ ಪೀಟರ್ ಆಲ್ಬರ್ಟ್ ಅವರು ಅವ್ರ ಮನೆಗೂ ಕೂಡ ಅಪರಿಚಿತ ವ್ಯಕ್ತಿಗಳು ನುಗ್ಗಿ ದಾಳಿಯನ್ನು ಮಾಡಿದ್ದಾರೆ. ಅಲ್ಲಿ ನಡೆದಿರುವಂತ ಗನ್ ಫೈರ್ ಅಲ್ಲಿ 2 ಪೊಲೀಸರು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಮನೆಯಿಂದ ದುಡ್ಡನ್ನು ದೋಚಿಸಿದ್ದಾರೆ ಎಂದು ಪೊಲೀಸರು ಅನುಮಾನ ಪಟ್ಟಿದ್ದಾರೆ.